ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು. ಆಮೇಲೆ ದೇಶಕ್ಕೂ ಕೂಡ ಒಂದು ಶುಭಾಶಯಗಳು. ಯಾಕೆಂದರೆ ಇವತ್ತು ನಾವು ರಾಮದೇವರ ಬೆಟ್ಟಕ್ಕೆ ನಾನು ಮತ್ತು ಶ್ರೀಮತಿಯವರು, ಅಶ್ವತ್ಥನಾರಾಯಣವರು ಮತ್ತು ಎಲ್ಲ ಮುಖಂಡರುಗಳ ಜೊತೆ ಬಂದು ನಾವು ಇವತ್ತು ಪೂಜೆಯನ್ನು ಸಲ್ಲಿಸಿದ್ದೇವೆ. ಯಾಕೆಂದರೆ ಇದು ನಮ್ಮೊಂದು ಸಂಪ್ರದಾಯ. ಇವನ್ ನಾನು ಚಿಕ್ಕ ಹುಡುಗ ಆಗಿ ನಮ್ಮೂರಲ್ಲಿದ್ದಾಗಲೂ ಕೂಡ ಶ್ರೀರಾಮನವಮಿ ನಮ್ಮೂರಲ್ಲಿ ಬೀದಿ ಬೀದಿಗಳಲ್ಲಿ ಉತ್ಸಾಹ ಆಗ್ತಾಯಿತ್ತು. ರಾತ್ರಿಯೆಲ್ಲ ನಾವು ಅದ್ರ ಹಿಂದ್ಗಡೆನೇ ಹೋಗ್ತಾ ಇದ್ವಿ. ನಂತರ ಬೆಳಿಗ್ಗೆ ಪಾನಕ ಮತ್ತು ಕಡಲೆಕಾಯಿ ಉಸ್ಲಿ ಆ ಸಂಪ್ರದಾಯ. ಸೊ ಇವತ್ತು ಇದರ ಮಹತ್ವ ಏನು ಅನ್ನೋದು ಈಗಾಗಲೇ ಗೊತ್ತಾಗಿದೆ. ಇದು ದಕ್ಷಿಣ ಭಾರತದ ಅಯೋಧ್ಯೆ ಎಂದು ಹೆಸರು ಪಡೆದಿದೆ ಮತ್ತು ಹೆಚ್ಚು ಪ್ರಚಾರಕ್ಕೆ ಬಂದಿರೋದು ಕಳೆದ 5 ವರ್ಷದಿಂದ. ಯಾಕೆಂದರೆ ಇಲ್ಲಿ ಸ್ಥಳೀಯವಾಗಿ ಇದರ ಬಗ್ಗೆ ಪರಿಚಯ ಇತ್ತು, ಭಕ್ತರುಗಳು ಇದ್ದರು. ಇದು ರಾಜ್ಯಾದ್ಯಂತ ಮತ್ತು ರಾಷ್ಟ್ರಾದ್ಯಂತ ಪರಿಚಯ ಆಗಿರೋದು ಇತ್ತೀಚಿನ ದಿನಗಳಲ್ಲಿ. ಅದರಲ್ಲೂ ಡಾಕ್ಟರ್ ಅಶ್ವತ್ಥನಾರಾಯಣ ಅವರು ಇದರ ಉಸ್ತುವಾರಿ ಸಚಿವರಾದಂಥ ಸಂದರ್ಭದಲ್ಲಿ ಇದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ಇದನ್ನು ಅಭಿವೃದ್ಧಿ ಮಾಡಬೇಕು ಅನ್ನುವ ದೃಷ್ಟಿಯಲ್ಲಿ ಮಾಡ್ತಾ ಇದ್ದಾರೆ. ಯಾಕೆಂದರೆ ಶ್ರೀರಾಮ ಅನ್ನೋದು ಅಂದರೆ ಒಂದು ಆದರ್ಶ. ಶ್ರೀರಾಮ ಅಂದ್ರೇ ಒಂದು ಆದರ್ಶ. ಮಿತಭಾಷಿ, ಹಿತಭಾಷಿ, ಪೂರ್ವಭಾಷಿ. ಇಲ್ಲಿ ಸುಗ್ರೀವ ಈ ಪ್ರತಿಮೆಯನ್ನು, ಶ್ರೀರಾಮನ ಪ್ರತಿಮೆಯನ್ನು ಮಾಡಿದರು ಅಂತ ನನಗೆ ಮಾಹಿತಿ ಸಿಕ್ತು. ಇದು ಏಕಶಿಲಾ ಮೂರ್ತಿಯಾಗಿದೆ. ಸೊ ಈ ಸಂದರ್ಭದಲ್ಲಿ ನಾವು ಎಲ್ಲರಿಗೂ ಹೇಳುವಂಥ ವಿಚಾರ ಅಂದರೆ ಎಲ್ಲರೂ ಪ್ರೀತಿಯಿಂದ ಒಬ್ಬರನ್ನೊಬ್ಬರನ್ನ ಪ್ರೀತಿಸಬೇಕು. ಅದೇ ರಾಮರಾಜ್ಯದ ಕಾನ್ಸೆಪ್ಟೇ ಅದು. ಆದರ್ಶವಾಗಿರಬೇಕು, ಸೌಹಾರ್ದತೆಯಿಂದ ಇರಬೇಕು, ಸಾಮರಸ್ಯದಿಂದ ಇರಬೇಕು. ಸೊ ಎಲ್ಲರೂ ಪರಸ್ಪರ ಪ್ರೀತಿ ಪ್ರೇಮದಿಂದ ಇರಬೇಕು ಎನ್ನುವ ಸಂದೇಶ. ಇವತ್ತು ಇನ್ನೊಂದು ವಿಚಾರ ಅಂದರೆ, ನಾನು ನಮ್ಮ ಶ್ರೀಮತಿಯವರನ್ನು ಮದುವೆ ಆಗೋದಕ್ಕೆ ಮೊದಲು ನೋಡಿದ್ದು ರಾಮನವಮಿ ದಿವಸನೇ. ಸೊ ಅದನ್ನು ಅವ್ರು ಹೇಳಿದರು, ನನಗೆ ಮರ್ತೋಗಿತ್ತು. ಸೊ ಅವರೇ ಹೇಳಿದರು. ಸೊ ಹೀಗಾಗಿ ಏನೋ ಎಲ್ಲ ಒಂದು ಶುಭ ಸೂಚನೆ ಅಂತ ಅನಿಸುತ್ತೆ ನನಗೆ. ಅಲ್ಲ, ಈಗಾಗಲೇ ಅದರ ವಿಚಾರವಾಗಿ ಸಂಕ್ಷಿಪ್ತವಾಗಿ ನಮ್ಮ ಡಾಕ್ಟರ್ ಅಶ್ವತ್ಥನಾರಾಯಣ ಅವರು ಹೇಳಿದ್ದಾರೆ. ಅದು ಸರಿ ಇದೆ. ಅಲ್ಲ, ಮಾಡ್ಬೋದು. ಈಗೇನಾಗಿದೆ, ಇವೆಲ್ಲ ಐತಿಹಾಸಿಕ ಪೌರಾಣಿಕ ಹಿನ್ನೆಲೆ ಇರತಕ್ಕಂಥದ್ದು. ಇದೇನು ಹೊಸ್ದಾಗಿ ಮಾಡೋಂಥದ್ದಲ್ಲ. ಸೊ ಇರೋದನ್ನ ಇನ್ನೂ ಚೆನ್ನಾಗಿ ಅದನ್ನು ಅಭಿವೃದ್ಧಿಗೊಳಿಸಿ ಹೆಚ್ಚು ಜನರಿಗೆ ಪರಿಚಯ ಮಾಡಿಸಿ, ಇಲ್ಲಿ ಮೂಲಭೂತ ಸೌಕರ್ಯಗಳು ಚೆನ್ನಾಗಾದರೆ ಹೆಚ್ಚು ಜನರು ಬಂದು, ಯಾಕೆಂದರೆ ದೇವರಲ್ಲಿ ಭಕ್ತಿ ಇದ್ದರೆ ಅದು ನಮಗೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಪ್ರೇರಣೆ ಆಗುತ್ತೆ. ಯಾವಾಗಲೂ ಅಂದರೆ ಏನು ನಾವು ಒಳ್ಳೆ ಕೆಲಸ ಮಾಡ್ತೀವೋ ಅಥವಾ ಮಾಡಲ್ವೋ ಇಬ್ಬರಿಗಂತೂ ಗೊತ್ತೇ ಇರುತ್ತೆ. ನಮಗೆ ಗೊತ್ತಿರುತ್ತೆ ಮತ್ತು ಪರಮಾತ್ಮನಿಗೆ ಗೊತ್ತಿರುತ್ತೆ. ಯಾವತ್ತೂ ಅಷ್ಟೇ, ಅವರವರ ಧರ್ಮದ ಪ್ರಕಾರ ಅವರ ದೇವರುಗಳಲ್ಲಿ ನಂಬಿಕೆ ಇದ್ದರೆ ಅದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಪ್ರೇರಣೆ ಮಾಡುತ್ತೆ. ಚುನಾವಣಾ ಪ್ರಚಾರ ಹೇಗೆ ನಡೀತಿದೆ? ಇವತ್ತು ಮಾಜಿ ಪ್ರಧಾನಿಗಳು ಕೂಡ ನಿಮ್ಮ ಪರ ಪ್ರಚಾರ. ಅಲ್ಲ, ನಾನು ಕಳೆದ 20 ದಿನದಿಂದ ಎಲ್ಲ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ, ಅಂದರೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಎಲ್ಲ 8 ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರ ಬಿರುಸಿನಿಂದ ಸಾಗಿದೆ. BJP ಮತ್ತು JDS ಕಾರ್ಯಕರ್ತರು ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಇದೆಲ್ಲ ನೋಡಿದರೆ ನಾವು ಗುರಿ ಮುಟ್ತೀವಿ ಅನ್ನುವ ವಿಶ್ವಾಸ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮನೆಗೆ ಭೇಟಿ ಕೊಡ್ತಿದ್ದೀರಿ, ಏನು ಹೇಳ್ತಾರೆ ಮೇಡಮ್? ಎಲ್ಲ ನಾವು ನಿಮ್ಮ ಜೊತೆ ನಿಲ್ತೀವಿ ಅಂತ ಹೇಳ್ತಾರೆ. ನೀವು ಮನೆ ಬಾಗಿಲಿಗೆ ಬಂದಿದ್ದೀರಾ, ಮುಂದಿನ ದಿನಗಳಲ್ಲಿ ನೀವು ನಮ್ಮ ಜೊತೆ ನಿಲ್ತೀರಾ ಅನ್ನೋ ನಂಬಿಕೆ ಇದೆ. ನಮ್ಮ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗುತ್ತೆ ಅನ್ನೋದು ಅವರೆಲ್ಲರಿಗೂ ಒಂದು ಆಶಾಭಾವ ಇದೆ. ಅದಕ್ಕೆ ತಕ್ಕಂಗೆ ಅವರು ನನಗೆ ಉತ್ತೇಜನವಾಗಿ, ನನಗೆ ಪ್ರೋತ್ಸಾಹ ಕೊಡೋ ರೀತಿಲಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮತದಾರನ ಮುಟ್ಟೋದಕ್ಕೆ ಅವ್ರು ನನಗೆ ಪ್ರೇರಣೆ ಕೊಡ್ತಾರೆ. ಅಲ್ಲ, ಈಗ ಇರೋದೇ ಕಡಿಮೆ ಸಮಯ. ಅವ್ರು ಹೇಳ್ತಾರೆ, ನಾವು ಹಿಂದಿಂದ ಮರಿತೀವಮ್ಮ, ನಮಗೆ ಮುಂದೆ ಒಳ್ಳೇದಾಗಲಿ ಅಂತ ಹೇಳಿ. ಇವತ್ತಿನವರೆಗೂ ಮಹಿಳೆಯರು ಯಾರು ಅಂಥದ್ದು ನನ್ನ ಹತ್ರ ಕೇಳಿಲ್ಲ. ಇನ್ನೂ ಹಿರಿಯರೆಲ್ಲ ನಮ್ಮ ತಂದೆ ನೆನೆಸ್ಕೊಂಡು ಕಣ್ಣೀರು ಹಾಕಿದ್ದು ನೋಡಿದೆ. ಅಂದರೆ ಸಂತೋಷದ ಬಾಷ್ಪ ಅದು. ಅವರು ಸಂಕಟದಿಂದಲ್ಲ, ಅವತ್ತು ನಮ್ಮ ಜೊತೆಯಲ್ಲಿದ್ದರು ತಾಯಿ, ಈಗ ನೀವೆಲ್ಲ ಬನ್ನಿ, ನಮಗೆಲ್ಲರಿಗೂ ಜೊತೆ ಕೊಡಿ, ನಮ್ಮ ಮುಂದಿನ ಪೀಳಿಗೆ ಇದ್ದಾರಲ್ಲ, ಮಕ್ಕಳು ಮೊಮ್ಮಕ್ಕಳಿಗೆ ನೀವು ಆಸರೆಯಾಗಿರಿ ಅಂತ ಹೇಳ್ತಾರೆ. ನಾನು ಹೋದಾಗ ಯಾರಲ್ಲೂ ಭಯ ಕಾಣಲಿಲ್ಲ. ನಾನು
ಯಾಕೆಂದರೆ ಗೊತ್ತಿಲ್ಲ, ನಾನು ಹೋದ್ಮೇಲೆ ಅವ್ರು ಈಚೆ ಬಂದರು, ಹಿಂದೆ ಏನಿತ್ತು ಮನಸ್ಸು ನನಗೆ ಗೊತ್ತಿಲ್ಲ. ನಾನು ಹೋದ ಸಮಯದಲ್ಲಿ ಯಾರೂ ಆ ಥರ ಭಾವನೆಯಿಂದ ಬರಲಿಲ್ಲ, ಯಾರಿಗೂ ಆ ಥರದ್ದು ಯಾರೂ ತೋರಿಸ್ಲಿಲ್ಲ, ನಾನು ಯಾರಲ್ಲೂ ಕಾಣಲಿಲ್ಲ ಅಂಥದ್ದನ್ನು. ನಾನು ಒಂದು ಶ್ರೀರಾಮನವಮಿದ ಶುಭಾಶಯ ಡಾಕ್ಟರ್ ಹೇಳಿದ್ದಾರೆ, ಅವ್ರ ಜೊತೆ ನಾನು ಸಹ ಎಲ್ಲ ದೇಶದ ರಾಮ ಭಕ್ತರಿಗೆ, ಹಿಂದೂಗಳಿಗೆ ವಿಶೇಷವಾಗಿ ರಾಮನು ಒಂದು ಆದರ್ಶಪ್ರಾಯವಾದಂಥ ದೇವರು. ಅವನು ಹುಟ್ಟಿದ್ದೇ ರಾಕ್ಷಸ ಸಂಹಾರ ಮಾಡೋದಕ್ಕೆ. ವನವಾಸಕ್ಕೆ ಹೋದಾಗಲೂ ಅಷ್ಟೇ ರಾಕ್ಷಸರ ಸಂಹಾರ ಮಾಡಿದ್ದೇ ಹೊರತು ಪ್ರತಿಯೊಂದು ಕಡೆಯಲ್ಲೂ ದೇಶ ಸುಭಿಕ್ಷ ಮಾಡ್ಕೊಂಡು ಬಂದು ಕಟ್ಟ ಕಡೆಗೆ ಅವ್ರದ್ದು ಪಟ್ಟಾಭಿಷೇಕ ಆಯಿತು. ಇಲ್ಲಿ ಹೇಳ್ತಾ ಇದ್ರು, ಪಟ್ಟಾಭಿಷೇಕ ಆದ ನೆನಪಿಗೆ ರಾಮದೇವರದು ಏಕಶಿಲೆಯಲ್ಲಿ ಅದಿರೋದು, ಪಟ್ಟಾಭಿಷೇಕ ರಾಮನೇ ಇಲ್ಲಿರೋದು. ಅದನ್ನು ಕಿಷ್ಕಿಂದೆಗೆ ತಗೊಂಡು ಹೋಗಬೇಕಾದ್ರೆ ಸುಗ್ರೀವರು ಮಧ್ಯದಲ್ಲಿ ಇಲ್ಲೂ ಸಹ ಅವ್ರಿಗೆ ಅಡೆತಡೆ ಬಂದು ಒಬ್ಬ ರಾಕ್ಷಸನ ಸಂಹಾರ ಮಾಡೋಕ್ಕೋಸ್ಕರ ಇಟ್ಟಂಥ ಸ್ಥಳ ಅಂತ ಹೇಳಿದ್ರು. ಹಾಂ, ಅದರಿಂದ ಇಲ್ಲಿ ನಾವೆಲ್ಲ ಪುಣ್ಯವಂತರು. ಇಲ್ಲಿ ನಮಗೆ ಪ್ರೇರಣೆಯಾಗಿ ನಾವೆಲ್ಲ ಆದರ್ಶವಾಗಿ ಒಂದು ಬದುಕು ನಡೆಸಲಿ ಅಂತ ಹೇಳೋದಕ್ಕೆ ರಾಮನಗರದಲ್ಲಿ ಪಟ್ಟಾಭಿರಾಮ ಇದ್ದಾನೆ. ಇವತ್ತು ನಾನು ದರ್ಶನ ಮಾಡಿದ್ದೀನಿ. ಎಲ್ಲ ಜನತೆಗೂ ಆದರ್ಶವಾದ ಬದುಕು ಸಿಗಲಿ ಅಂತ ಕೇಳ್ತೀನಿ. ನನ್ನದು ಒಂದಿದೆ, ಯಾವತ್ತೂ ನಾನು ಹರಕೆ ಹೊತ್ತಿಲ್ಲ. ಭಗವಂತ ಏನು ಕೊಡ್ತಾನೋ ಅದಕ್ಕೆ ತಲೆ ಭಾಗದನ್ನು ನನ್ನ ತಾಯಿ ಹೇಳ್ಕೊಟ್ಟಿದ್ದಾರೆ. ಆ ಸಮಯದಲ್ಲಿ ದೇವರು ಜಪ ಮಾಡ್ತೀನೋ ಹೊರತು ಮುಂದಕ್ಕೆ ನಾನು ನಿನಗೇನೋ ಕೊಡ್ತೀನಿ ಅಂತ ಲಂಚದ ರೀತಿ ನಾನು ಯಾವತ್ತೂ ಹರಕೆ ಮಾಡಿಲ್ಲ. ನೋಡಿ, ಅದು ಮೊದಲನೇದಾಗಿ ಅವರು ಇಲ್ಲಿ ಒಬ್ಬ ಲೋಕಸಭಾ ಅಭ್ಯರ್ಥಿ ಆಗ್ತಾರೆ ಅಂತಲೇ ನಾನು ಕನ್ಸ್ಕೊಂಡಿರಲಿಲ್ಲ. ಎಲ್ಲ ಹಿರಿಯರದದು, ಮುಂದೂ ಅಷ್ಟೇ ಹಿರಿಯ ಮುಖಂಡರದದು ಆದೇಶ, ನಮ್ಮದಲ್ಲ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಡಾಕ್ಟರ್ CN ಮಂಜುನಾಥ್ ಅವರು ನಮ್ಮ ಜೊತೆಲಿದ್ದಾರೆ. ಡಾಕ್ಟ್ರೇ, ರಾಮನವಮಿಯ ಶುಭಾಶಯ ತಮಗೆ. ತಮಗೂ ಇಡೀ ದೇಶದಲ್ಲೇ ನಮ್ಮ ಭಾರತನೇ ರಾಮನ ನಾಡು. ರಾಮನಾಮಿಯನ್ನು ಇಡೀ ವಿಶ್ವದಲ್ಲಿ ಇವತ್ತು ಆಚರಣೆ ಮಾಡೋಂಥದ್ದಾಗ್ತಿದೆ. ಈ ಒಂದು ಸಂದರ್ಭದಲ್ಲಿ ಬಹಳ ಪವಿತ್ರವಾಗಿರುವಂಥ ಪುಣ್ಯಕ್ಷೇತ್ರ, ಶ್ರೀರಾಮರು ವನವಾಸದಲ್ಲಿದ್ದಂಥ ನಮ್ಮ ರಾಮನಗರದ ರಾಮದೇವ್ರ ಬೆಟ್ಟದ ಏನು ವಾಸ ಮಾಡಿದಂಥ ಈ ಪುಣ್ಯ ಸ್ಥಳದಲ್ಲಿ ಬಂದು ಭೇಟಿ ಮಾಡಿ ಭಗವಂತನ ಶ್ರೀರಾಮನ ದರ್ಶನ, ಶಿವನ ದರ್ಶನವನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡೆದು ಒಂದು ಸಾರ್ಥಕ ಬದುಕು ಮಾಡುವಂಥ ಪ್ರತಿಯೊಬ್ಬ ನಾಗರಿಕನ, ಒಬ್ಬ ಭಕ್ತನ ಆಶಯ. ವಿಶೇಷವಾಗಿ ಇವತ್ತು ರಾಮನಾಮಿಯ ಈ ಶುಭ ಸಂದರ್ಭದಲ್ಲಿ ನಮ್ಮ ರಾಮನಗರ ರಾಮನ ಹೆಸರಿನಲ್ಲೇ ನಾಮಕರಣ ಆಗಿರುವಂಥ ಒಂದು ಜಿಲ್ಲೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಶ್ರೀರಾಮನ ದರ್ಶನವನ್ನು ಮಾಡಿ ಅವನ ಆಶೀರ್ವಾದವನ್ನು ಪಡೆದು ಸಮಾಜದಲ್ಲಿ, ಇಡೀ ದೇಶದಲ್ಲಿ ಇವತ್ತು ಸಂಚಲನ ಆಗಬೇಕು, ರಾಮ ರಾಜ್ಯ ನಿರ್ಮಾಣ ಆಗಬೇಕು ಅನ್ನೋದು ಪ್ರತಿಯೊಬ್ಬ ಭಾರತೀಯನ ಆಶಯ. ಆ ದಿಕ್ಕಲ್ಲಿ ಅವನ ಆಶೀರ್ವಾದವನ್ನು ಪಡೆದಿದ್ದೀವಿ. ಹಾಗೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಅವರ ಒಂದು ಸಂಕಲ್ಪ ಪತ್ರದಲ್ಲಿ ಶ್ರೀರಾಮನ ದಿವಸವನ್ನು ವಿಶ್ವದಲ್ಲೇ, ಇಡೀ ವಿಶ್ವದಲ್ಲೇ ಆಚರಣೆ ಮಾಡುವಂಥದ್ದನ್ನ ಈ ಸಂಕಲ್ಪ ಹೊತ್ತಿರುವಂಥದ್ದಿದೆ. ರಾಮಾಯಣ ದರ್ಶನ ಅಂತ ಏನೊಂದು ರಾಷ್ಟ್ರಕವಿ ಕುವೆಂಪು ಅವರು ರಾಮಾಯಣ ದರ್ಶನವನ್ನು ಬರೆದಿದ್ರು. ಅದನ್ನು ಕೆಂಗಲ್ ಹನುಮಂತಯ್ಯನವರು ಇಡೀ ಮನೆಗೆ ಹಂಚಿದರು. ಈ ದಾರಿಯಲ್ಲೇ ಏನು ರಾಮಾಯಣ ದಿವಸವನ್ನು ಇಡೀ ವಿಶ್ವದಲ್ಲಿ ಆಚರಣೆಯನ್ನು ಮಾಡಲಿಕ್ಕೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ಸಂಕಲ್ಪವನ್ನು ಹೊತ್ತಿದ್ದಾರೆ. ಹಾಗಾಗಿ ಈ ದಿಕ್ಕಲ್ಲಿ ನಾವೆಲ್ಲ ಎದುರು ನೋಡ್ತಿದ್ದೀವಿ. ಮತ್ತು ರಾಮ ಮಂದಿರ ದಕ್ಷಿಣ ಅಯೋಧ್ಯವಾಗಿ ನಮ್ಮ ರಾಮದೇವರ ಬೆಟ್ಟದ ಈ ಶ್ರೀರಾಮನ ಈ ಪುಣ್ಯ ಸ್ಥಳ ದಕ್ಷಿಣ ಅಯೋಧ್ಯೆ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಇಚ್ಛೆ. ಈ ದಿಕ್ಕಿನಲ್ಲಿ ನಮ್ಮ ಸರ್ಕಾರದಲ್ಲಿ, BJP ಸರ್ಕಾರದಲ್ಲಿ ಬಡ್ಜೆಟಲ್ಲಿ ಇದು ಘೋಷಣೆ ಮಾಡೋಂಥದ್ದಾಗಿತ್ತು. ಆ ಕಾಲ ಕೂಡಿ ಬರಬೇಕು. ಇವತ್ತೇನು ಕೈ ಬಿಟ್ಟೋಗಿದೆ ಅದನ್ನು ನಾವು ಪುನಃಸ್ಥಾಪನೆಯನ್ನು ಮಾಡಲಿಕ್ಕೆ ಬದ್ಧರಾಗಿದ್ದೀವಿ. ಆ ದಿಕ್ಕಲ್ಲಿ ಇವತ್ತು ಆ ಶ್ರೀರಾಮನ ಸೇವೆಯನ್ನು ಮಾಡೋಕ್ಕೂ ನಾವಿಲ್ಲಿ ಬಂದಿರುವಂಥದ್ದು. ಮತ್ತು ಈ ಸ್ಥಳದ ಇತಿಹಾಸ ಎಲ್ಲ ಗೊತ್ತೇ ಇದೆ. ಹಾಗಾಗಿ ಈ ದಿಕ್ಕಲ್ಲಿ ಪ್ರಯತ್ನಗಳನ್ನು ಹೆಜ್ಜೆ ಇಡಬೇಕು. ನಮ್ಮ ನಂಬಿಕೆ ಇರುವಂಥ ಈ ದೇವರ ಆಶೀರ್ವಾದ. ತುಂಬ ಜನ ಕಾಲ್ಪನಿಕ ಅಂತ ಹೇಳೋರಿದ್ದಾರೆ.
ನಂಬಿಕೆ ಇಲ್ಲದವ್ರು ಇದ್ದಾರೆ. ಅಯೋಧ್ಯೆಯಲ್ಲಿ ರಾಮನ ದರ್ಶನನೂ ಮಾಡಿದಂಥವ್ರು ಜನನೂ ಇದ್ದಾರೆ, ರಾಮನ ದರ್ಶನನೂ ಮಾಡ್ಲಿಕ್ಕೆ ಹೋಗದಿದ್ದಂಥವ್ರು ಇದ್ದಾರೆ, ಬಹಿಷ್ಕಾರ ಹಾಕೋರು ಇದ್ದಾರೆ. ಇವೆಲ್ಲರ ಮಧ್ಯದಲ್ಲಿ ರಾಮನ ಭಕ್ತಿ, ರಾಮನ ನಂಬಿಕೆ, ನಂಬುವಂಥವ್ರ ಭಾವನೆಗೆ ಹೆಚ್ಚಾಗೋ ರೀತಿಯಲ್ಲಿ ನಾವು ಆ ದಿಕ್ಕಿನಲ್ಲಿ ಪ್ರಯತ್ನಗಳನ್ನು ಮಾಡಿ ಅವರ ಭಾವನೆಗಳನ್ನು ಗೌರವಿಸುವಂಥ ಕೆಲಸಗಳನ್ನು ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಚುನಾವಣಾ ಸಂದರ್ಭದಲ್ಲಿ ಮಾತ್ರ ರಾಮ ನೆನಪಾಗ್ತಾನೆ ಅನ್ನೋ ಮಾತನ್ನ ಕಾಂಗ್ರೆಸ್ ಹೇಳೋದು. ಅದು ಪಾಪ ಅವರಿಗೆ ಆತಂಕ. ಅವರೇನು ತುಂಬ ಸಂದರ್ಭದಲ್ಲಿ ರಾಮನೇ ಕಾಲ್ಪನಿಕ ಅಂತ ಹೇಳುವಂಥದ್ದು ಮಾಡಿದರು, ರಾಮನ ಜನ್ಮಸ್ಥಳನೇ ಪ್ರಶ್ನೆ ಮಾಡಿದಂಥವ್ರು. ಸೊ ಇಂಥವರ ಬಗ್ಗೆ ನಾವು ಏನು ಹೇಳೋಲ್ಲ. ಅವ್ರಿಗೆ ಜನರ ಭಾವನೆನ ಗೌರವಿಸೋದು ಗೊತ್ತಿಲ್ಲ. ಆ ಭಾವನೆಗಳನ್ನು ಗೌರವಿಸೋಂಥ ಕೆಲಸ ಮಾಡಿ. ನೀವು ನಂಬ್ತಿರೋ ಬಿಡ್ತಿರೋ, ಜನ ನಂಬಿಕೆ ಇದೆ, ವಿಶ್ವಾಸ ಇದೆ. ಈಗ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರೇ ಶ್ರೀರಾಮನ ಜನ್ಮಸ್ಥಳ ಅನ್ನೋಂಥದ್ದನ್ನ ವೈಜ್ಞಾನಿಕವಾಗಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರೇ ಇದನ್ನು ಆಧಾರ ಸಮೇತವಾಗಿ ತಿಳಿಸಿರುವಂಥದ್ದು ಮತ್ತು ಮಾಹಿತಿ ಇರುವಂಥದ್ದಿದೆ. ಇವೆಲ್ಲ ಇರಬೇಕಾದ್ರೆ ಇನ್ನೂ ಅವರಿಗೆ ನಾವು ರಾಮನ್ನ ಬರೀ ಚುನಾವಣೆ ಸಂದರ್ಭ ಇಲ್ಲ, ಅದು ಅವ್ರ ಕಲ್ಪನೆ. ರಾಮ ಮಂದಿರ ನಿರ್ಮಾಣ ಆಗಿರೋದಕ್ಕೆ ಅದಕ್ಕೆ ಸಾಕ್ಷಿ. 500 ವರ್ಷದಿಂದ ನಮ್ಮತನದ ಸಂಕೇತವಾಗಿದ್ದು ರಾಮ ಮಂದಿರ ನಿರ್ಮಾಣ ಆಗಬೇಕು ಅನ್ನೋಂಥ ಪ್ರತಿಯೊಬ್ಬ ಭಾರತೀಯನ ಆಶೆ ಆಗಿತ್ತು. ಇದು ಮಾಡಿದ್ದೀವಿ. ಅಂದ್ರೆ ರಾಮ ಏನು ಬಿಜೆಪಿ ಅವರು ಸುತ್ತಲ್ಲ, ನಾವು ಕೂಡ ಪ್ರತಿ ಹಳ್ಳಿಯಲ್ಲೂ ಕೂಡ ರಾಮ ಮಂದಿರ ಕಟ್ತೀವಿ ಅಂತೇಳಿ ಸಿಎಂ ಹೇಳುವಂಥದ್ದು ಸರ್. ಹೌದು, ಅಲ್ಲ ಬರೀ ಹೇಳೋದಲ್ಲ, ಮಾಡಿ. ಫಸ್ಟು ರಾಮನೇ ಕಾಲ್ಪನಿಕ ಅಂತ ಹೇಳಿದವ್ರು ನೀವು. ರಾಮ ಮಂದಿರದಲ್ಲಿ ಉದ್ಘಾಟನೆ ಆದಾಗ ಬರಲಿಲ್ಲ, ಮತ್ತು ಕೋರ್ಟಲ್ಲಿ ನೀವೇನು ದಾವೆಯನ್ನು ಕೊಟ್ಟಿದ್ರಿ, ಯಾವ ರೀತಿ ಅಫಿಡವಿಟ್ ಕೊಟ್ಟಿದ್ರಿ, ಏನೇನು ಮಾಡಿದ್ರಿ ನಿಮಗೆ ಗೊತ್ತಿದೆ. ಹಾಗಾಗಿ ಇವತ್ತು ನಾವು ನಿಮಗೆ ಯಾವುದೇ ರೀತಿಯಾದಂಥ ಸಮಜಾಯಿಷಿ ಕೊಡಲಿಕ್ಕೆ ನೀವಿದ್ರೂ ಬಹಳ ಸಂತೋಷ. ಆ ಸಂತೋಷವಾಗಿ ನೀವು ಮುಂದೆ ಬಂದು ರಾಮನನ್ನು ಆಧರಿಸಿ ಆರಾಧನೆಯನ್ನು ಮಾಡಿ ಅಂತ ಎಲ್ಲರನ್ನೂ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ನಿಮ್ಮ ಕಾಲದಲ್ಲೂ ಕೂಡ ಆಗಿತ್ತು ಸರ್. ಏನು ಈಗಾಗಲೇ ಈ ವಿಚಾರದಲ್ಲಿ ನಮ್ಮ ಬಡ್ಜೆಟಲ್ಲಿ 23ರ ಬಡ್ಜೆಟಲ್ಲಿ ನಮ್ಮ ಸರ್ಕಾರ ಮಂಡನೆ ಮಾಡಿದಂಥ ಬಡ್ಜೆಟಲ್ಲಿ ಭಾಳ ಸ್ಪಷ್ಟವಾಗಿ ಇಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತೀವಿ ಅಂತ ಅದಕ್ಕೆ ಆಯವ್ಯಯದಲ್ಲಿ ಬಡ್ಜೆಟಲ್ಲಿ ತಿಳಿಸುವಂಥದ್ದು ಘೋಷಣೆಯನ್ನು ಮಾಡಿರುವಂಥದ್ದಾಗಿದೆ. ತದನಂತರ ಸರ್ಕಾರ ಬದಲಾವಣೆ, ಅದಕ್ಕೆ ಬೇಕಾಗಿರೋ ಪೂರ್ವಭಾವಿ ತಯಾರಿಗಳನ್ನು DPR ಇನ್ನೊಂದು ಈ ಸೂಕ್ಷ್ಮವಾಗಿರುವಂಥ ಈ ಪ್ರದೇಶದಲ್ಲಿ ಪುಣ್ಯ ಸ್ಥಳ ಇದು, ಎಲ್ಲೋ ಮಾಡೋಕ್ಕಲ್ಲ, ಈ ಸ್ಥಳದಲ್ಲಿ ಮಾಡಬೇಕು ಅನ್ನೋಂಥದ್ದಿದೆ. ಈ ಸ್ಥಳದಲ್ಲಿ ಆಗಬೇಕು. ಇದನ್ನು ಮಾಡೋಂಥ ಕೆಲಸ ಮಾಡಲಿ, ನಾವೇನು ಅವ್ರಿಗೇನು ಅಡ್ಡ ಬಂದಿಲ್ಲ, ಮಾಡಿ ಅಂತಲೇ ಹೇಳ್ತೀವಿ. ಆ ರೀತಿ ಏನಾದ್ರು ಕಾಣುತ್ತೆ. ನಾವು ಘೋಷಣೆ ಮಾಡಿರೋದನ್ನೇ ಹಿಂದೆ ತೊಗೊಂಡಿರ್ಬೇಕಾರೆ ಇವ್ರು ಮಾಡ್ತಾರೆ ಅನ್ನೋಂಥ ಯಾವ ನಂಬಿಕೆನೂ ನನಗಿಲ್ಲ. ಹಾಗಾಗಿ